ಸರ್ ಈ ಕಡೆ ನೋಡಿ, ಸರ್ ಈ ಕಡೆ ನೋಡಿ, ಈ ಕಡೆ ನೋಡಿ ಸರ್, ಮುಂದೆ ನೋಡಿ ಸರ್ ಪ್ಲೀಸ್. ಈ ಕಡೆ ನೋಡಿ ಸರ್, ಆ ಕಡೆ ಗಣ ಗಣ ಸುಂದರ ಆಕಾಶ ಮಂದಿರ ಪೂಜಾ ವೇಳ ನೀ ಪದ ಸನ್ನಿಧಿ ನಿಲಬಡಿ, ನೀ ಪದ ಸನ್ನಿಧಿ ನಿಲಬಡಿ, ನಿಖಿಲ ಜಗತ್ತಿಗೆ ನಿರಾಶುಯಿ ಕೂಡ. ಗಡ್ಡಂಚ್ ಬಂದೆ ಕುರುಗ ಕಾರ್ಯಕ್ರಮದಂತಹ ಅರವಿಂದ್ ಸರ್, ಸ್ಟೂಡೆಂಟ್ ಸರ್, ಹಾಗೆ ಮುಂದೆ ನೋಡಿ. ಓಕೆ, ಸುಮಾರು ತಲತಲಾಗಿದ್ದೋಗಿದ್ದು. ಇವತ್ತು ಉದಾಹರಣೆಗೆ ನಾವೆಲ್ಲ ಈ ಜನ ಇಲ್ಲಿ ಕೂತ್ಕೊಂಡಿದ್ದೀವಿ, ಯಾರಿಗೂ ಕೂಡ ನಮ್ಮ ತಾತ ಗೊತ್ತಿರ್ತಾರೇನೋ, ಮುತ್ತಾತ ಮೇಲೋದ್ರೆ ಯಾರಿಗೂ ಗೊತ್ತಿರಕ್ಕಿಲ್ಲ. ಆದ್ರೆ ನೋಡ್ರಿ, ಇವತ್ತು ಮಹಾನ್ ನಾಯಕರು MBK ಸಾಹೇಬರು, ಇವತ್ತು ಮಹಾತ್ಮ ಗಾಂಧಿ, ನೆಹರು, ಇನ್ನೆಷ್ಟು ವರ್ಷ ಇಂದಿರಾ ಗಾಂಧಿ, ಎಷ್ಟು ವರ್ಷ ಇರ್ತಾರೆ, ನಾವ್ ಯಾರು ಇಲ್ಲ ಅಂದ್ರು ಅವ್ರ ಹೆಸರು ಇರ್ತದೆ. ಕಾರಣ ಇಷ್ಟೇ, ನಾವೇನಾದ್ರೂ ನಮ್ಮ ಜೀವನದಲ್ಲಿ ನಾವು ಒಳ್ಳೆ ಕೆಲಸ ಮಾಡೋದ್ರೆ ಅದು ಇರ್ತದೆ ಅಂತ. ಸೊ ಆ ನಿಟ್ಟಲ್ಲಿ ನಾವೆಲ್ಲೇ ಮಾತಾಡೋದು MBK ಸ್ಟಾಪ್. ನೆಕ್ಸ್ಟ್ ಕೂಡ ನಾವು ನಮ್ಮಲ್ಲಿ JK ಅಂತ ಬಂಗಾರಪೇಟೆ KGF ಅಲ್ಲಿ ಓಡಾಡ್ತಾ ಇದ್ರೆ ಏನಪ್ಪಾ ಅಂದ್ರೆ JK ಅನ್ನುವಂತ ಒಂದು ಮುಂದಿನ ದಿನಗಳಲ್ಲಿ ಅದು ಆಗ್ತದೆ ಅಂತ ನನ್ನ ಭಾವನೆ. ಅದಾಗ್ಲಿ ಕೂಡ ಅಂತ ನಾನು ಆ ಭಗವಂತನಲ್ಲಿ ಆಶಿಸ್ತೀನಿ. ಮುಖಾಂತರ ಇವತ್ತು ಆ ಡೈರಿ ಕಟ್ಟಡಗಳು ಬೆಳೆದಂತೆ ಹಸು ಸಾಕಣೆ ಮಾಡುವಂತಹ ಹಾಲು ಉತ್ಪಾದನೆ ಮಾಡಿ ಅವರು ಸಾಕಷ್ಟು ಜೀವನವನ್ನು ಸಾಗಿಸುತ್ತಾರೆ. ಈ ಒಂದು ಕಟ್ಟಡ ಅದಕ್ಕೆ ಅನುಕೂಲವಾಗಿದೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯನ್ನು ಗುರುತಿಸಿ ಇವತ್ತು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಉದ್ದೇಶ ಇಷ್ಟೇ, ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಕೇವಲ ಸಂಘಗಳನ್ನು ಮಾಡಿ ಸಾಲವನ್ನು ಕೊಡುವಂತಹ ಕಾರ್ಯಕ್ರಮ ಅಲ್ಲ, ಕೇವಲ ಸಾಲ ಕೊಡುವಂತದ್ದಲ್ಲ, ಚಾರಿಟಬಲ್ ಟ್ರಸ್ಟ್ ಆಗಿ ಇವತ್ತು ವೀರೇಂದ್ರ ಹೆಗ್ಗಡೆ ನಡೆಸ್ತಾ ಇದ್ದಾರೆ. ಉದಾಹರಣೆ ಹೇಳಬೇಕು ಅಂತಂದ್ರೆ, ಮೊದಲನೇದಾಗಿ ನಮ್ಮ ಕಾರ್ಯಕ್ರಮ ಯಾವುದೋ ಒಂದು ಗ್ರಾಮದಲ್ಲಿ ಒಬ್ಬ ಅಜ್ಜ ಇದ್ದಾರೆ, ಅವರಿಗೆ ಯಾರು ಕೂಡ ಸಹಾಯಕರು ಇರೋದಿಲ್ಲ, ಮಕ್ಕಳು ಕೂಡ ಆಗೋದಿಲ್ಲ ಅವರಿಗೆ. ಅಂತ್ಯವರಿದ್ದಲ್ಲಿ ಅವರಿಗೆ ಇವತ್ತು 1,000 ರೂಪಾಯಿವರೆಗೆ ಮಾಸವನ್ನು ಕೊಡುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಎರಡನೇದು, ಮಲಗಿದ್ದಾರೆ, ಆರೋಗ್ಯ ಇಲ್ಲ, ಅವರಿಗೆ ಅನಾರೋಗ್ಯ ಪೀಡಿತರಾಗಿದ್ದಾರೆ, ಕಾಲು ಬರೋದಿಲ್ಲ, ಕೈ ಬರೋದಿಲ್ಲ, ಮಲಗಿದಲ್ಲಿ ಬೆಡ್ಡಿನ ಮೇಲೆ ಮಲಗಿದ್ದಾರೆ ಅಂತ ಹೇಳಿದ್ರೆ ಅಂತ ವ್ಯಕ್ತಿಗೆ ಇವತ್ತು ವಾಟರ್ ಬೆಡ್ ಅನ್ನ ನಾವು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಒಬ್ಬ ಅಜ್ಜ ಅಥವಾ ಅಜ್ಜಿ ತನ್ನ ಜಾಗ ಇಲ್ಲದೆ ಬೇರೆ ಜಾಗದಲ್ಲಿ, ಒಂದು ಪಂಚಾಯತಿ ಜಾಗದಲ್ಲಿ ಆಗಿರ್ಬೋದು, ಒಬ್ಬರು ಇದ್ದಾರೆ, ಒಂದು ಗ್ರಾಮದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅಂತವರಿಗೆ ವಾಸನೆ ಮನೆ ಕಟ್ಟುವಂತ ವ್ಯವಸ್ಥೆಯನ್ನು ಇವತ್ತು ವೀರೇಂದ್ರ ಹೆಗ್ಗಡೆ ಮಾಡ್ತಾ ಇದ್ದಾರೆ. ಜೊತೆಗೆ ಅನುದಾನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಹಾಲು ಕಟ್ಟಡ ನಿರ್ಮಾಣಕ್ಕೆ ಇವತ್ತು ಸುಮಾರು 1 ಲಕ್ಷದಿಂದ 2 ಲಕ್ಷವರೆಗೂ ಕೂಡ ಅನುದಾನವನ್ನು ನಾವು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಜೊತೆಗೆ ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಮೆಂಬರ್ ಅಥವಾ ಸದಸ್ಯರು, ಅವರ ಮಕ್ಕಳು ಇವತ್ತು ಒಳ್ಳೆ ಎಜುಕೇಶನ್ ಅನ್ನ ಮಾಡ್ತಾ ಇದ್ದಾರೆ. ಅವರು ಉದಾಹರಣೆಗೆ ಎಜುಕೇಶನ್ ಅಂದ್ರೆ ವೃತ್ತಿಪರ ಕೋರ್ಸ್, ಡಿಪ್ಲೊಮಾ ಆಗಿರ್ಬೋದು, IT ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ಈ ಒಂದು ಕಾರ್ಯಕ್ರಮ, ಈ ಒಂದು ಎಜುಕೇಶನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೊದಲನೇ ವರ್ಷದಲ್ಲಿ ಇವತ್ತು ನಮಗೆ ಅವ್ರನ್ನ ಅಪ್ಲಿಕೇಶನ್ ಹಾಕಿದ್ರೆ ಅವರಿಗೆ ಸುಮಾರು 3 ವರ್ಷ ಕೋರ್ಸ್ ಅಥವಾ 7 ವರ್ಷ ಕೋರ್ಸ್ ಯಾವ್ದೆಲ್ಲ ಇರ್ತದೆ, ವೃತ್ತಿಪರ ಕೋರ್ಸ್ ಇರ್ತದೆ, ಅಂತವರಿಗೆ ಇವತ್ತು ತಿಂಗಳಿಗೆ 1,000 ರೂಪಾಯಿನಂತ ಸ್ಕಾಲರ್ಶಿಪ್ ಅನ್ನ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದ. ಜೊತೆಗೆ ಒಂದು ಗ್ರಾಮದಲ್ಲಿ, ಪುಟ್ಟ ಗ್ರಾಮದಲ್ಲಿ ಶಾಲೆಗಳಿದ್ದಾವೆ, ಆ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, ಮಕ್ಕಳು ಇದ್ದಾರೆ ಅಂತ ಆದ್ರೆ ಅಂತವರಿಗೆ ಶಿಕ್ಷಕರನ್ನ ಕೊಡುವಂತ ವ್ಯವಸ್ಥೆ. ಅಂದ್ರೆ ಅದೇ ಗ್ರಾಮದಲ್ಲಿ ಆ ಸಂಬಂಧಪಟ್ಟ ಶಾಲೆಯ ಮುಖ್ಯಸ್ಥರು HM ಇದ್ದಾರೆ, ಅವರು ಒಂದು ಶಿಕ್ಷಕರನ್ನ ಆಯ್ಕೆ ಮಾಡಿ ಕೊಟ್ಟಲ್ಲಿ ಅವರಿಗೆ ನಮ್ಮ ಸಂಸ್ಥೆಯಿಂದ ಸುಮಾರು 10,000ವರೆಗೆ ಸಂಬಳವನ್ನು ಕೊಟ್ಟು ಇವತ್ತು ಅವರಿಗೆ ಶಾಲೆ ಮಕ್ಕಳಿಗೆ ಅನುಕೂಲವಂತ ವ್ಯವಸ್ಥೆಯನ್ನು ವೀರೇಂದ್ರ ಹೆಗ್ಗಡೆ ಮಾಡ್ತಾ ಇದ್ದಾರೆ. ಜೊತೆಗೆ
ಕಟ್ಟಡ ನಿರ್ಮಾಣ ಮತ್ತೆ ರುದ್ರಭೂಮಿ ಯಾವುದೋ ಒಂದು ಗ್ರಾಮದಲ್ಲಿ ಇವತ್ತು ನಾವಿಲ್ಲಿ ಜುಮ್ ಅಂತ ಕೂತ್ಕೊಂಡಿದ್ದೀವಿ. ಅಲ್ಲಿ ಜುಮ್ ಇಲ್ಲ ಫುಲ್ ಜುಮ್. ಅವ್ರಿಗೆ ಒಂದು ಮರ ಕಾಣಿಸೋದಿಲ್ಲ, ಬರೀ ಐಸೆ. ಅವರೆಲ್ಲ ಮೂತಿ ಮುಚ್ಕೊಂಡ್ಬಿಟ್ಟು ಕಣ್ಣಿಗೆ ಕೂಡ ಗ್ಲಾಸ್ ಎಲ್ಲ ಹಾಕೊಂಡ್ಬಿಟ್ಟಿರ್ತಾರೆ. ಅವ್ನು ಯಾರು ಕೂಡ ಗೊತ್ತಾಗಲ್ಲ. ಎಲ್ಲರೂ ಕಳಿಸ್ತಾ ಇದ್ದೀವಿ. ನಾನು ಅನೇಕ ಸಾರಿ ನಮ್ಮ ಬಿಲ್ಗಳಿಗೆ ನಾನು ಸ್ಟಾರ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಅನೇಕ ಸಾರಿ ನಾನು ಓಟ್ ಬಂದಿದ್ದೀನಿ. ದ್ರಾಸ್ಗೆ ಹೋಗಿದ್ದೀನಿ, ಈ ಕಡೆ ಚೈನಾ ಬಾರ್ಡರ್ಗೆ ಹೋಗಿದ್ದೀವಿ. ಮೊನ್ನೆ ಚೈನಾ ಬಾರ್ಡರಲ್ಲಿ ನಾವೆಲ್ಲ ಕೆಲವರು ಹೋಗಿದ್ರಲ್ಲ ಸೆಕ್ರೆಟರಿಗಳು, ಇವ್ರು ಬಂದಿದ್ರು. ಆ ಜಾಗ ಎಲ್ಲ ಬದುಕೆ ಕೈ ತಿಂದೆ. ಬಹಳ ಜನ ನಮ್ಮ ಸೆಕ್ರೆಟರಿ ಕರ್ಕೊಂಡು ಹೋಗಿದ್ದೆ ನಾನು. ಬಂದ್ರೆ ಅವರು ಅಲ್ಲಿ ಬಂದಿದ್ರು, ಅಲ್ಲಿಂದ ಹೋಗಿ ಬಂದಿದ್ದಾಯ್ತು. ಅಲ್ಲಿ ಪರಿಸ್ಥಿತಿಗಳು ನೋಡಿದ್ರೆ ನಾವು ಅಪ್ಪ ನಮ್ ಎಷ್ಟು ಪುಣ್ಯವಂತರಪ್ಪ ನಾವು, ನಮ್ಮನ್ನು ಕಾಪಾಡ್ಕೊಂತವ್ರು. ರಾತ್ರಿ ಆಗಲು ನಿದ್ರೆ ಹೋಗಿದೆ. ಕಣ್ಣು ಮಾತ್ರ ಕಣ್ಪಡಿಸಿಲ್ಲ. ಅವು ಎಸ್ ಕನಿಷ್ಠ ಎಪ್ಪೋ ನಿಷೇಧಗಳಿಲ್ಲ. ಅಂತ ಜಾಗದಲ್ಲಿ ನಿಂತ್ಕೊಂಡು ಅವ್ರು ನಮಗೆ ರಕ್ಷಣೆ ಕೊಡ್ತಾವ್ರೆ. ನಾನು ಯಾಕೆ ಈ ಮಾತು ಹೇಳ್ದೆ ಅಂತಂದ್ರೆ, ಅವ್ರು ನಮ್ಮ ಹಾಲು ಕಳಿಸ್ತಾ ಇದ್ದೀವಿ. ಕೆಂಪೇಗೌಡ మా పాలు ఇక్కడికి అక్కడికి పోతా ఉంది. ಅವ್ರು ನಮ್ಮನ್ನು ಯಾರು ರಕ್ಷಣೆ ಮಾಡ್ಕೊಂತಾರೋ ಅವ್ರಿಗೆ ಒಳ್ಳೆ ಹಾಲನ್ನು ಕಳಿಸಿ, ಕ್ವಾಲಿಟಿ ಹಾಲನ್ನು ಕಳಿಸಿ. ಅದರೊಳಕ್ಕೇನು ನಾನು ಹೇಳಪ್ಪಲ್ಲ, ಸ್ವಲ್ಪ ನನಗೆ ಗೊತ್ತಿಲ್ಲಪ್ಪ, ನಿಮ್ಮ ಸೆಕ್ರೆಟರಿ ಗೊತ್ತಾಗೋದು. ಅದು ಇದು ಹಾಕೋದು ಕತ್ಕೊಂಬೇಡ್ರಿ. ಆದ್ರೆ ಅವೆಲ್ಲ ಒಂದು ಮಾತು ಹೇಳ್ತೀನಿ ಕೇಳಿ. ಇಂಥ ಒಂದು ಬಿಲ್ಡಿಂಗ್ ಕಟ್ಟಿದ್ರಿ ಅಂದ್ರೆ ಅದು ನಿಮ್ದು ಒಂದು ಸಾಧನೆ. ಯಾಕಂದ್ರೆ ಎಷ್ಟೋ ದುಡ್ಡುಗಳಿರೋರು ಇವತ್ತವರೆಗೂ ಬಿಲ್ಡಿಂಗ್ ಕಟ್ಟಕ್ಕಾಗಿಲ್ಲ. ಅದು ಹಣೆನಲ್ಲಿ ಬರೆದಿರ್ಬೇಕು ಮನುಷ್ಯನಿಗೆ. ಸಾಲ ಮಾಡಿ ಕಟ್ಟಿದ್ದಾರೆ. ನಾನು ಯಾರನ್ನೂ ನೋಡಿಲ್ಲ ಇವ್ರು ಮಾಡಿದ ಕಟ್ಟಿರೋರು. ಗಬ 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 ಅಂತ ನಾವು ಕೊಡ್ಬೇಕು ಅಂತ, ಅದಕ್ಕೆ ಅವ್ರು ಕೇಳ್ಬೇಕು, ಕೊಡಿಸ್ತೀನಿರಪ್ಪ ದುಡ್ಡು ಅಂತ. ಅವ್ರು ದುಡ್ಡೇ ಕೊಟ್ಟಿಲ್ಲ, ಇವ್ರು ಕಟ್ಟಾಕವ್ರ. ಅಲ್ಲ, ನೀವು ನಿಮ್ಮಂತವ್ರು ಇನ್ನ ಜಾಸ್ತಿ ಜನ ಬೆಳಿಬೇಕು. ಈ ದೇಶ ಮುಂದುವರಿಬೇಕಾಗಿದ್ರು ಅಷ್ಟೇ, ಈ ನಮ್ಮ ಜಿಲ್ಲೆ ಮುಂದುವರಿಬೇಕಾಗಿದ್ರು ಅಷ್ಟೇ. ಒಳ್ಳೆ ಯುವಕರು ರೆಡಿಯಾಗಿ ಇಂಥ ಕಾರ್ಯಗಳು ಮಾಡಿದ್ರೆ ನನಗಂತೂ ಬಹಳ ಸಂತೋಷ ಆಯಿತು. ಚಿಕ್ಕದೂರಿನಲ್ಲಿ ಸಾಕು, ನಮ್ಮ ಚಿಕ್ಕದೂರು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ಕೊಂತೀವಿ ಅಂತ ಕರ್ಕೊಂಡ್ಬಿಡೋರು. ಬಹಳ ಹುಷಾರು ಐತೆ, ಯಾಕಂದ್ರೆ ಹುಡುಗರಲ್ವಾ ಗೊತ್ತು. ತೇಲಿ ಮಾಕಿನ ಕಾನೂನು 465 ಐತೆ ಒಂದು ಎನ್ನಿಕೆಂತ ಪ್ರಮಾಣೆ 29 ನಾ 2 ನಾನು ಅವ್ರಿಗಿಂತ 2 ವರ್ಷ ವಯಸ್ಸು. ಇವು ಲಿಂಗಾಶಾನ ಹುಷಾರು. ಚಂದ್ರಶೇಖರ್ ರೆಡ್ಡಿ ಮಹೇಂದ್ರ ಸೆಕ್ರೆಟರಿ